ಯಾರು ನನಗೆ ಸಾಕಾಗಂಗೆ ಕತೆ ಹೇಳ್ತಾರ ಅವ್ರಿಗೆ ನಾ ಮದುವೆ ಮಾಡ್ಕೋತೀನಿ ಎಂದತ್ತು. ಸಾಕಾಗಂಗೆ ಕತೆ ಹೇಳ್ಬೇಕು. ಒಬ್ಬವ ಪಾಪ ಕುರಿಕಾಯವ ಅವ ಒಂದು 8 ಮಂದಿ ಬರೋದು ಹೋಗೋದು ಮಾಡ್ತಾರಲ್ಲ, ಅದಕ್ಕೆ ಅಂದ್ರತ್ತ ರಾಣಿಗೆ ಯಾರು ಸಾಕಾಗಂಗೆ ಕತೆ ಹೇಳ್ತಾರ ಅವರಿಗೆ ಲಗ್ನ ಮಾಡ್ಕೋತೀನಿ ಅಂದಾಳ. ಅದೇನು ದೊಡ್ಡಗದ ಅಂದಿವ, ನಾ ಸಾಕಾಗಂಗೆ ಕತೆ ಹೇಳ್ತೀನಿ ಅಂದ. ಹೊಚ್ಚುಗೊಟ್ಟಿ ಎಂತಿಂದ ಜ್ಞಾನಿಗಳು ಹೋಗ್ಯಾರ, ನೀ ಏನು ಹೇಳ್ತಿದ್ದಿ? ಇಲ್ಲಿಲ್ಲ, ನಾ ಸಾಕಾಗಂಗೆ ಅಂದ ಕತೆ ಹೇಳಿದ್ರೆ ನಾನು ಮಾಡ್ಕೋತಾಳ. ಅರಮನೆಗೆ ಬಂದತ್ತು. ಮತ್ತು ನಿರ್ಮಲ ಶೆಟ್ಟಿಯರ ಜೀವನ ಅಂತಕ್ಕಂಥ ನೋಡಿ, ಅವ್ರು ಮಾಡ್ತಕ್ಕಂಥ ದಾನ ಧರ್ಮಾದಿಗಳನ್ನು ನೋಡಿ, ಅವ್ರು ಮಾಡ್ತಕ್ಕಂಥ ಭಗವಂತನ ಧ್ಯಾನವನ್ನು ನೋಡಿ, ಅವ್ರು ಮಾಡ್ತಕ್ಕಂಥ ನಾಮಸ್ಮರಣೆ ಅಂತಗ ನೋಡಿ ಸ್ವತಃ ಪಾರ್ವತಿನೇ ಖುಷಿ ಪಡ್ತಾಳೆ. ಓಹೋ, ನಾವು ಹುಟ್ಟಬೇಕಾದ್ರೆ ಇವ್ರ ಗರ್ಭದೊಳಗೆ ಹುಟ್ಟಬೇಕು. ದೇವ್ರ ಸದಕ್ಕೆ ಚಿಂತೆ ಮಾಡ್ಬೇಕಂತ ನಮ್ಮ ಬಗ್ಗೆ. ನಾವು ಹುಟ್ಟಬೇಕಾದ್ರೆ ಇವ್ರ ಗರ್ಭದೊಳಗೆ ಹುಟ್ಟಬೇಕಂತ ನಮ್ಮಂಥ ತೀರ್ಮಾನ ತೊಗೋಬೇಕತ್ತ. ಹಾಗೆ ನಾವು ತಂದೆ ತಾಯಿಯಾಗಿ ಅಂದಾಗಿರಬೇಕು, ಹಂಗೆ ಸಂಸ್ಕಾರವಂತರಾಗಿ ಇರಬೇಕು. ಯಾವಾಗಿಂದ ಪಾರ್ವತಿ ಮನಸ್ಸಿಗೆ ಆನಂದ ಆಯಿತು. ಇಲ್ಲಿ ಮಾಯೆ ಹುಟ್ಟಾಳಲ್ಲ, ನಾ ಹೇಳಿದ್ನಿ ನಿಮಗೆ, ಮಾಯೆ ಆ ತಾಯಿ ಹೆಸರೇನು ಮೋಹಿನಿ, ತಂದೆ ಹೆಸರ ಏನ್ರಿ? ನಾವೆಲ್ಲ ತಂದೆ ತಾಯಿ ಅವ್ರ ಗುಣಗಳೆಂಥವು, ಅವ್ರ ಗರ್ಭದಾಗಿಂದ ಹುಡ್ತಕ್ಕಂಥ ಕೂಸು ಅಂಥದ್ದು ಅಂಥದ್ದು ಅಲ್ರಿ. ಮುಂದೆ ಇಡೀ ಅಂದ ಏನ್ರಿ ಅವರು ಲಿಂಗೈಕ್ಯರಾಗುವವರೆಗೂ ಕೂಡ ಯಾವ ಸಾಧು ಸಂತರು ಕೂಡ ಅಂದ, ಯಾರು ಸಾಧು ಸಂತರಿಗೂ ಕೂಡ ಏನ್ರಿ ಜಪ ತಪ ಮಾಡಲಿಕ್ಕೆ ಅಂದ ಮನಸ್ಸೇ ಬರಲಿಲ್ಲ ನೋಡ್ರಿ. ಅಟ್ಟು ಇಡೀ ಜಗತ್ತನ್ನು ಕೆಡಿಸಿ ಹೋಗಿರ್ತಕ್ಕಂಥ ಮಾಯಿಗೆ ಅಂದ್ರೆ ಸೋಲಾರ್ದವ್ರು ಯಾರು ರೀ? ಸೋಲಾರ್ದವ್ರು ಯಾರು ಹೇಳ್ರಿ? ಮೊನ್ನೆದೇ ಒಂದು ಘಟನೆ ಕೇಳಿರಿ ಇಲ್ಲಿ ನೀವು. ಇಲ್ಲಿ ಸೊಲಾಪುರಕ್ಕಿಂದ, ಬಾಂಬೆದಿಂದ ಸೊಲಾಪುರಕ್ಕಿಂದ ಜಾತ್ರೆಗೆ ಹೊಂಟಾರ ಇಬ್ಬರು ಅಣ್ಣ ತಮ್ಮ ಇಬ್ಬರು ಜಾತ್ರೆಗೆ ಹೊಂಟಾರ. ಅಣ್ಣ ತಮ್ಮನ ಅಲ್ಲವರು ಗೆಳೆಯರಿದ್ದಂಗೆ ಏನ್ರಿ, ಒಂದೇ ಊರವರೇ ಇಬ್ಬರು ಅಂದ ಬಾಂಬೆಗೆ ದುಡಿಲಿಕ್ಕೆ ಅಂದ ಹೋಗ್ಯಾರ. ಯಾವಾಗಂದ ಜಾತ್ರೆ ಬಂದದ, ಜಾತ್ರೆಗೆಂದ ಸೊಲಾಪುರಕ್ಕಿಂದ ಹೊಂಟಾರ ಟ್ರೈನ್ಯಾಗ ಕೂತ್ಕೊಂಡು. ಯಾವಾಗಿಂದ ಸೊಲಾಪುರಕ್ಕಿಂದ ಹೊಂಟಾರ, ಹೋಗ್ಬೇಕಾದ್ರೆ ಟ್ರೈನಾಗಿಂದ ಕುಂತಾರ. ಟ್ರೈನಾಗ ಎದುರ ಬೆದರ ಸೀಟ್ ಇರ್ತಾವೆ ನೋಡ್ರಿ, ಆ ಸೀಟ್ನಾಗ ಒಂದು ಸೀಟಿಗೆ ಒಬ್ಬ ಹೆಣ್ಮಗಳು ಕುಂತಾಳ. ಮಾಯಿದ ಎಷ್ಟು ಕೆಟ್ಟ ಅನ್ನೋಕೆ ನಿಮಗೆ ಹೇಳ್ತೀನಿ. ನಿಮಗೆ ಎದುರಿನ ಸೀಟಿಗೆ ಒಬ್ಬ ಹೆಣ್ಮಗಳು ಕುಂತಾಳೆ, ಭಾರಿ ಸುಂದರ, ಅಗದಿ ರೂಪವತಿ ಆಗಿರ್ತಕ್ಕಂಥ ಹೆಣ್ಮಗಳು. ಅಗದಿ ಟೀ ಶರ್ಟ್ ಹಾಕ್ಕೊಂಡಾಳ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಾಳ, ನಮ್ಮಂಗೆ ಗಂಡ್ಮಕ್ಳಂಗೆ ಕೂದಲ ಕಟ್ಟಿಂಗ್ ಮಾಡ್ಕೊಂಡಾಳ. ಏನು ಟಿಕಳಿ ಬೇಡ, ಏನು ಕುಂಕುಮ ಬೇಡ, ಕಿವಿಯಾಗಿ ಬೇಡ, ಕೈಯಾಗಿ ಬೇಡ. ಯಾವಾಗಿಂದ ಎದುರಿನ ಸೀಟಿಗೆ ಕುಂತಾಳ, ಅದು ಮಗ್ಲೊಂದು ದೊಡ್ಡ ಬ್ಯಾಗ್ ಅದ ಏನ್ರಿ. ಅದ್ರ ಎದುರಿನ ಸೀಟಿಗೆ ಇವರಿಬ್ಬರು ಕೂತಾರೆ ಗೆಳೆಯರು. ಕೂತವ ಸುಮ್ಮ ಕುಂದ್ರಬೇಕಿಲ್ಲ, ಕಣ್ಣು ಬಡಿಲಾರ್ದಂಗೆ ಆಕಿನೇ ನೋಡ್ಲಕತ್ತಾರ. ಒಟ್ಟು ಈ ಕಡೆ ಕಿಟಕಿ ಬ್ಯಾವ್ ಸ್ಟೇಷನ್ ಬಂದ್ರೆ ಅರಿವು ಇದ್ದಿರಿ ಅವಕ್ಕೆ. ಒಟ್ಟು ಅಕ್ಕಿನೇ ನೋಡೋ, ಆಕಿ ಸುಮ್ತಾನ ಪಾಡಿತಾ ಕೂತಾಳ. ಒಟ್ಟು ಕಣ್ಣು ಬಡಿಲಾರ್ದಂಗೆ ನೋಡ್ಲಕತ್ತಾರ ಇಬ್ಬರು. ನೋಡ್ತಾ ಏನ್ರಿ, ಅದ್ರದ್ದು ರೂಟ್ ಈ ಕಡೆ ಅವ ನಮ್ಮ ಹಿಂಗೆ ನಡೆಯ ನನ್ರಿ. ಇವತ್ತೇ ಮಳೆ ಇಲ್ಲ, ಏನೂ ಇಲ್ಲ, ಶಾಂತ ಅದೀವಿ, ಚಂದ ಅದ. ಯಾವಾಗಿಂದ ಇಬ್ಬರು ಅಕ್ಕಿನೇ ನೋಡ್ಕೊತ ಕುಂತಾರ, ಒಟ್ಟು ಕಣ್ಣು ಬಡಿಯಲ್ರಿ, ಏನೂ ಇಲ್ಲ. ಅಕ್ಕಿಗೆ ನಾಚಿಕೆ ಬರ್ಲಕತ್ತ. ಕೊನೆಗೆ ಒಂದು ಸ್ಟೇಷನ್ ಬತ್ತು, ಟ್ರೈನ್ ನಿಂತು ಕೂಡಲೇ ಆಕಿ ಏನಂದ್ಲು, ಮಾಜಾ ಥೋಡ ಬ್ಯಾಗ್ ಬಗ ಮೀ ಚಾ ಪೀವ್ನಿ ಐತೋ ಅಂದ್ಲಕ್ಕಿ. ಅಂದ್ರೆ ನನ್ನೊಂದೆರಡು ಬ್ಯಾಗ್ ನೋಡ್ರಿ, ನಾ ಚಾ ಕುಡ್ದು ಬರ್ತೀನಿ ಐತಿ ಕುಣದಕ್ಕಿ ಹೇಳಲು. ಠೀಕ್ ಆಯ್ತು ಮೀ ಜಾವಾ ಅಂದಿವು ಎಡ್ಡು. ಯಾವಾಗಿಂದ ಒಂದು ಇಟ್ಟು ಚಾ ಕುಡ್ದು ಬರ್ತೀನಿ, ನನ್ನೊಂದೆರಡು ಬ್ಯಾಗ್ ನೋಡ್ರಿ ಎತ್ತುಕೊಂಡಂದು ಇಟ್ಟು ಹೇಳಿ ಅಂದಕ್ಕಿ ಕೆಳಗೆ ಇಳಿದು ಬಾದು. ಇವ ಒಬ್ಬ ದೋಸ್ತ ಹಾಕಿ ನನ್ನ ಕಡೆ ಕೈ ಮಾಡಿ ಹೇಳ ಏನ್ರಿ, ನಾನೇ ನೋಡ ಎಷ್ಟು ಮಳುತ್ತಾನ ಅಂತೀನಿ. ಅವ ಅಂತಾನ, ನೀ ಕೈಗೆ ಮಾಡಿ ಹೇಳಂದ್ರೆ ನೀನು ಕೈನೇ ಕಡಿತೀನಿ ಮಗ. ನನ್ನ ಕಡೆ ಕಣ್ಣು ನನ್ನ ಕಡೆ ಮಾಡಿ ಹೇಳ ಅಂದ. ನೀ ಕಣ್ಣು ಗಿಣ್ಣ ಅಂದ ಮಗ, ನೀನು ಕಣ್ಣೆ ಕಿತ್ತೀನಿ ತಿವ ಅಂದ. ಹೇಳ್ತೀನಿ ನಾ ಮಗ ನೀ ಮಗ ಅನ್ನೋದ್ರಾಗ ಹೊಡಿಪೆಟ್ಟು ಚಲೋನೇ ಆಯ್ತು. ಚಲುವಾಗಿ ಕಬ್ಬುಂಡು ರಾಡ್ ತೊಗೊಂಡು ಇವನ್ ತೆರಿಗೆ ಅವ ಹೊಡೆದು, ಅವನ ತೆರಿಗೆ ಇವ ಹೊಡೆದು, ಎಡ್ಡು ರಾಮ ರಕ್ತ. ಯಾವಾಗಿಂದ ಇಡೀ ತಲೆಯೆಲ್ಲ ಹೊಡ್ಕೊಂಡು ರಾಮ ರಕ್ತ ಆಯಿತು. ಹಂಗೆ ಟ್ರೈನ್ ಬಿಡ್ತು. ಆಕೆ ನಾ ಡೆಬ್ಬ್ಯಾಗ ಬರಲಿಲ್ಲಕ್ಕಿ ಏನ್ರಿ, ವಾದಕ್ಕೆ ಡೆಬ್ಬ್ಯಾಗ ಬರಲೇ ಇಲ್ಲ. ಹಾಲು ಮುಂದೆ ಇವು ಎಡ್ಡು ಹೊಡೆದಾಡಿ ತಲೆ ಹೊಡ್ಕೊಂಡು ಒಂದು ಸವನ್ ಚೀರ್ಲಕತ್ತಾವ, ಒಳ್ಳಕತ್ತಾವ. ಅಲ್ಲಿ ಇದ್ದವರೆಲ್ಲ ಬಿಡಿಸ್ಲಕತ್ತಾರ. ಇವ್ರು ಎಡ್ಡಕ್ಕರು ಗದ್ದಲ ನೋಡಿ ಕೊನೆಗೆ ಒಂದು ಮುಂದೊಂದು ಸ್ಟೇಷನ್ ಬಂತು, ಟ್ರೈನ್ ನಿಂತು. ಅಲ್ಲಿ ರೈಲ್ವೆ ಪೊಲೀಸರಿಂದ ಬಂದರು, ಕಾಯ್ ರೇ ಕಾಯ್ ಜಲ ಕಾಯನೇ ಸಾಬ್ ಮಾಜ ಕಡೆ ಹಾಕಿ ಕಲಿತೇನೆ ಏನ್ರಿ, ನನ್ನ ಕಡೆ ಕೈ ಮಾಡಿ ಅಂದ ಹೇಳ ನನಗೆ ನೋಡ ತೊಗೊಂಡು ಹೇಳ. ಇವ ಇದ್ರ ನನ್ನ ಕಡೆ ಕಣ್ಣು ಮಾಡಿ ಹೇಳ ತೊಗೊಂಡು ನನಗೆ ಹೊಡಿತಾ ನೋಡ್ರಿ ಸಾಹೇಬ್ರು. ಇಲ್ಲರಿ ಸಾಹೇಬ್ರು, ಅವ್ನ ಕಡೆ ಕೈನೂ ಮಾಡಿಲ್ಲ, ಏನು ಮಾಡಿ ನನ್ನ ಕಡೆ ಕಣ್ಣು ಮಾಡಿ ಹೇಳಿ ನಾನು ನೋಡಿತೀನಿ ಅಂತ. ಇವ ನನಗೆ ಹೊಡಿತಾ ನೋಡು, ಎಡ್ಡು ಹೊಡಿಪೆಟ್ಟು.
ಅವಾಗ ಅವ ಅಂದ ತೆನಿಕುಟ ಅಂದ್ರು. ಆಕಿ ಎಲ್ಲಾಳ ಅಂದ್ರು. ಆಕೆ ಚಾ ಕುಡ್ದು ಬರ್ತೀನಿ ಅಂತೇಳಿ ಹೋದಕ್ಕೆ ಮ್ಯಾಲೆ ಬಂದಿಲ್ಲ ಆಕಿ ಡಬ್ಬೆ. ಮತ್ತು ಬ್ಯಾಗ್ನಾಗ ಏನದ ಅಂದು ಮಲಕಾಯಿ ಮಾಹಿತಿ ಅಂದು ಎಡ್ಡು. ಈ ಬ್ಯಾಗ್ನಾಗೇನು ನಮಗೇನು ಗೊತ್ತದ ಅಂದು. ಕೊನೆಗೆ ನಾವು ಪೊಲೀಸರು ಏನು ಮಾಡಿದ್ರು, ಅದು ಕೀಲಿ ಹಾಕಿದ್ದು ಮುರಿದು ಏನ್ರಿ ಯಾವಾಗ ಚೈನ ಚೊಯ್ಯನಂಗೆ ಎಳೆದ್ರು. ಎಳೆದು ಹಿಗ್ಗಿಸಿ ನೋಡ್ತಾರೆ, ಅದ್ರಾಗ ಒಂದು ಸತ್ತಿದ ಕೂಸ ಕೊನಗಡೆ ಹಾಕಿಲ್ಲ ರೀ ಅಂದು. ಏನ್ರಿ ಯಾರ ಕಡೆ ಕೈ ಮಾಡ್ಯಾಳ? ಎಲ್ಲಿ ಕೈ ಇಲ್ಲ ಕಾಲಿಲ್ಲ ರೀ ಸಾಹೇಬ್, ನಮಗೇನು ಗೊತ್ತಿಲ್ಲ ರೀ. ಹೆಂಗೆ ಮಾಡ್ತೀರಿ? ಕೈ ಇಲ್ಲ ಕಾಲಿ ನಮಗೇನು ಗೊತ್ತಿಲ್ಲ. ಅಲ್ಲೋ ನಿನ್ನ ಕಡೆ ಕಡೆ ಮಾಡೋದು ಎಲ್ಲಿ ಕಂಡ್ರಿ ಸಾಹೇಬ್? ಏನ್ರಿ ಎಲ್ಲಿ ಕಣ್ಣಿಲ್ಲ ಕಾಲಿಲ್ಲ? ಅಲ್ಲ ಮನುಷ್ಯ ನೋಡ್ರಿ, ನಾ ಯಾಕೆ ಹೇಳಕತ್ತೀನಿ ಎತ್ತುಕೊಂಡ್ರೆ ಅದು ಒಂದು ಮಾಯಿ ಎತ್ತುಕೊಂಡ್ರೆ ಅಟ್ರ ಮಟ್ಟಿಗೆ ಕೆಟ್ಟದ. ಆದರೆ ಶರಣರು ಅರಿವಿನ ಜನ್ಮಕ್ಕೆ ತಾನೇ ಇದ್ದು ತಣ್ಣನ ಮರತಾದ ಮಾಯಿಗೆಂದ ಸೋಲ್ದಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ಹತ್ತಿಕೊಂಡಂದ್ರೂ ಅವರು ಅಲ್ಲೆಲ್ಲಿ ಒಬ್ಬೊಬ್ಬರು ಅದಾರ ಹತ್ತಿಕೊಂಡಂದ್ರೆ ಇನ್ನು ಇವತ್ತು ಜಗತ್ತಿನೊಳಗೆ ಏನ್ರಿ ನಾವೆಲ್ಲ ಈ ಎಲ್ಲ ಲೀಲೆಗಳನ್ನು ನೋಡೋಕ್ಕಿಂತ ಸಾಧ್ಯ ಅದು. ಯಾವಾಗ ಆ ಹೆಸರಿನ ಮೇಲಿಂದ ಹೆಂಗೆ ಹೋಗ್ತದಲ್ಲ ಹಂಗೆ ಇಲ್ಲಿ ಉಡುತಡೆಯ ಗ್ರಾಮದೊಳಗೆ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳು ಆನಂದದ ಜೀವನ ಅಂತಕ್ಕಂಥ ಕಳಿತಕ್ಕಂಥ ಪ್ರಸಂಗದೊಳಗೆ ಇವರ ಜೀವನ ಅಂತಕ್ಕಂಥ ನೋಡಿ ಸ್ವತಃ ಪಾರ್ವತಿನೇ ಖುಷಿ ಪಡ್ತಾಳೆ. ಪಾರ್ವತಿ ಆನಂದ ಪಡ್ತಾಳೆ. ನಾನು ನನ್ನಲ್ಲಿರ್ತಕ್ಕಂಥ ಸಾತ್ವಿಕ ಗುಣ ಅನ್ನತಕ್ಕಂಥದ್ದನ್ನು ನಾನು ಯಾರ ಗರ್ಭದೊಳಗಿಂದ ಹುಟ್ಟಬೇಕಂತಕೊಂಡದಾಗ ಕೇಳಿದ್ರೆ ಯಾವಾಗಿಂದ ಆ ಕಡೆ ಈ ಕಡೆ ಹುಡುಕೋದ್ರೊಳಗೆ ಈ ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರೇನು ಸಿಕ್ಕರಲ್ಲ ಮನಸ್ಸಿಗೆ ಆನಂದ ಆಗಿ ಯಾವಾಗ ಸುಮತಿಯ ಗರ್ಭದೊಳಗೆ ಈ ತಾಯಿ ಪಾರ್ವತಿ ತನ್ನದೇ ಆಗಿರ್ತಕ್ಕಂಥ ಸಾತ್ವಿಕ ಕಳೆ ಅನ್ನತಕ್ಕಂಥದ್ದನ್ನು ಸುಮತಿಯ ಗರ್ಭದೊಳಗಿಂದ ಪ್ರವೇಶ ಮಾಡಿಸಲು ಇವಳು ಮೊದಲಿಂದ ಮಕ್ಕಳನ್ನ ಬೇಡ್ತಿದ್ರು. ಯಾರು? ಸುಮತಿ ದಿನನಿತ್ಯ ಅನುಕೂಲದ ದೇವಸ್ಥಾನಗಳಿಗೆಂದ ಹೋಗಿ ಮಠಮಾನ್ಯಗಳಿಗೆಂದ ಹೋಗಿ, ಹೇ ಭಗವಂತ ನನಗೆ ಒಂದೇ ಒಂದು ಮಗುವಿನನ್ನು ಕೊಡು, ಒಂದೇ ಒಂದು ಮಗುವಿನನ್ನು ಕೊಡು ಹತ್ತಿಕೊಂಡದ್ದು ನಿತ್ಯ ಬೇಡ್ತಕ್ಕಂಥ ಯಾರು ತಾಯಿ ಯಾವಾಗಿಂದ ಈ ಪಾರ್ವತಿಯ ಸಾತ್ವಿಕ ಕಳೆ ಅನ್ನತಕ್ಕಂಥದ್ದು ಯಾವಾಗಿಂದ ಸುಮತಿಯ ಗರ್ಭದೊಳಗಿಂದ ಪ್ರವೇಶ ಆಯಿತು, ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ಸುಮತಿಗೆಂದ ಎಷ್ಟು ಖುಷಿಯಾಗಿರ್ಲಿಕ್ಕಿಲ್ಲ, ಮನಸ್ಸಿಗೆಂದ ಭಾಳ ಆನಂದ ಆಯಿತು. ಅಂತೂ ನಾನು ಏನು ದೇವರುಗಳಲ್ಲಿ ಬಳಿ ಬೇಡ್ತಿದ್ದೆ ಆ ಭಗವಂತನ ಬಳಿ ಏನು ಪ್ರಾರ್ಥನೆ ಮಾಡ್ತಿದ್ನಲ್ಲ ನನ್ನ ಆಸೆ ಅಂತಕ್ಕಂಥ ಈಡೇರಿಸ್ತಾ ಭಗವಂತ ತಿಳ್ಕೊಂಡು ಯಾವಾಗ ತಾನು ಗರ್ಭಿಣಿ ಆದ ಬಳಿಕ ತಾಯಿ ಮತ್ತೀಟಿಂದ ದೇವರ ಧ್ಯಾನ ಪರಮಾತ್ಮನ ನಾಮಸ್ಮರಣೆ ಅಂತಕ್ಕಂಥ ಮತ್ತೀಟಿಂದ ಹೆಚ್ಚಿಗೆ ಮಾಡೋದು. ಯಾವಾಗಿಂದ ದಿನನಿತ್ಯ ಅನುಕೂಲದ ಹೆಚ್ಚೆಚ್ಚಿಗಿಂದ ಧ್ಯಾನ ದಾನ ಧರ್ಮ ಪರೋಪಕಾರ ಮಾಡ್ತಾ ಏನ್ರಿ ಎಲ್ಲ ಹೆಣ್ಣು ಮಕ್ಕಳಿಗಂದ ಬಯಕೆಗಳ ಕಾಡ್ದಂಗಂದ ಅವಳಿಗಿನ ಕೂಡ ಕಾಡ್ತಿದ್ದು. ಆದ್ರೆ ನಿಮಗೆ ಕಾಡ್ತಕ್ಕಂಥ ಬಯಕೆಗಳೇ ಬೇರೆ ಏನ್ರಿ. ನಿಮಗೇನು ಕಾಡ್ತಾವಲ್ಲ ನಿಮಗೆ ಕಾಡ್ತಕ್ಕಂಥ ಬಯಕೆನೇ ಬೇರೆ. ನಿಮಗೆಂಥವು ಕಾಡ್ತಾವ್ರಿ? ನಿಮಗೆಂಥವು ಕಾಡ್ತಾವ? ಎಳ್ಳ ಸಜ್ಜೆ ರೊಟ್ಟಿ ತಿನ್ನಬೇಕು, ಇವೆಲ್ಲ ಬುತ್ತಿ ರೊಟ್ಟಿ ಎತ್ಕೊಂಡು ಮಾಡ್ತಾರಲ್ರಿ ಕಡೆ, ಬುತ್ತಿ ರೊಟ್ಟಿ ಎತ್ಕೊಂಡು ಬೀರ್ತಿರ್ತಾರೆ, ಎಲ್ಲ ಥರದ್ದು ತಿನ್ನೋದು. ಅಲ್ಲ ಉಳಿದಿದ್ದಿಂದ ಎಲ್ಲ ತಿಂದ್ರೆ ತಿನ್ನಲಿಕ್ಕೆ ಮತ್ತೊಂದು ತಿಂತಾರ, ಎರಿಮಣ್ಣ ಏನ್ರಿ, ಎರಿಮಣ್ಣು ತಿಂತಾರ, ಒಲೆನ ಇಡ್ಲಿ ತಿಂತಾರ. ಇವು ಅಲ್ಲ ಬಯಕೆಗಳ ತಿಳ್ಕೊಂಡ್ರೆ ಅವತ್ತಿನ ದಿನಮಾನದೊಳಗೆ ಸುಮತಿಗಿಂದ ಕಾಣ್ತಕ್ಕಂಥ ಬಯಕೆ ಎಂಥವು? ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು, ಹಣಿ ತುಂಬ ವಿಭೂತಿ ಹಚ್ಕೋಬೇಕು, ಏನ್ರಿ ಸದಾವಕ ಲಿಂಗ ಪೂಜೆನೇ ಮಾಡಬೇಕು, ಎಲ್ಲರ ಮಹಾತ್ಮರಿಂದ ಪುರಾಣ ಪ್ರವಚನ ಶಾಸ್ತ್ರಗಳನ್ನು ಏನು ಹೇಳ್ತಿದ್ರು ಹೊತ್ತುಕೊಂಡ್ರೆ ಹೋಗಿ ಕುತ್ಕೊಂಡಿಂದ ಆನಂದದೊಳಗಿಂದ ಕೇಳಬೇಕು. ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆಂದ ಇವೇ ಬಯಕೆಗಳ ಕಾಡಬೇಕು. ಯಾಕಂದ್ರೆ ನೀವೇನು ಊಟ ಮಾಡ್ತೀರಿ ಅದು ನಿನ್ನ ಮಗುವಿಗೆಂದ ಹೋಗ್ತದೆ, ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ. ನೀವು ಏನು ನೀರು ಕುಡಿತೀರಿ ಅದನ್ನು ಕೂಡ ಗರ್ಭದೊಳಗಿರ್ತಕ್ಕ ಮಗುವಿಗೆಂದ ಹೋಗ್ತದೆ. ನೀವು ಏನು ಒಳ್ಳೇದು ಮಾತಾಡ್ತೀರಿ ಆ ಗರ್ಭದೊಳಗಿರ್ತಕ್ಕ ಮಗುವಿಗೂ ಕೂಡ ಕೇಳ್ತದೆ. ನೀನು ಏನು ನೋಡ್ತೀರಿ ನಿನ್ನ ಗರ್ಭದೊಳಗಿರ್ತಕ್ಕ ಮಗನೂ ಕೂಡ ಅದನ್ನು ನೋಡ್ತಿರ್ತದೆ. ಯಾಕಂದ್ರೆ ನೋಡ್ತಿರ್ತದಿಲ್ಲ. ಹಿಂದೆ ಸುಭದ್ರ ಕಲ್ಪನಾ ಇರಲಿ ಮಗ ಕೃಷ್ಣ ರಥ ನಡೆಸ್ತಿದ್ದ. ಸುಭದ್ರ 8 ತಿಂಗಳಿಂದ ಗರ್ಭಿಣಿ ಇದ್ಲು. ಅವಾಗಿಂದ ಕೃಷ್ಣ ಒಂದು ಕಥೆ ಹೇಳ್ತಿದ್ದ. ಎದರ ಕತೆ? ಚಕ್ರವ್ಯೂಹವನ್ನು ಹೆಂಗೆ ಪ್ರವೇಶ ಮಾಡಬೇಕು ಅನ್ನುವಂಥ ಕಥೆ ಹೇಳ್ತಿದ್ದ. ಯಾವಾಗಿಂದ ಹಿಂದೆ ಕೂತ್ಕೊಂಡಿರ್ತಕ್ಕಂಥ ತಂಗಿ ಸುಭದ್ರೆ ಏನ್ರಿ ಅಣ್ಣ ಹೇಳ್ತಕ್ಕಂಥ ಕಥೆಯನ್ನು ಕೇಳ್ತಾ ಹ್ಞೂ 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 ಅಂತಿದ್ಲು. ಕಥೆ ಹೇಳೋರಿಗೆ ಏನೋ ಹ್ಞೂ ಅಂದರೆ ಚಂದ. ಯಾಕ್ರಿ
ಹಿಂಗೆ ಕತೆ ಹೇಳಾಗ ಹ್ಞೂ ಅಂದರೆ ಅವನಿಗೆ ಹೇಳೋನಿಗೆ ಭಾರಿ ಇಂಟ್ರೆಸ್ಟ್. ನಮ್ಮಲ್ಲಿ ಒಬ್ಬಕ್ಕೆ ರಾಣಿ ಏನಿದ್ಲಲ್ಲ, ಆಕಿನ ಆಸೆ ಏನಿತ್ತ, ಯಾರು ನನಗೆ ಸಾಕಾಗಂಗೆ ಕತೆ ಹೇಳ್ತಾರ ಅವ್ರಿಗೆ ನಾ ಮದುವೆ ಮಾಡ್ಕೋತೀನಿ ಅಂದತ್ತು. ಸಾಕಾಗಂಗೆ ಕತೆ ಹೇಳ್ಬೇಕು. ಏನ್ರಿ ಇಂಜಿನಿಯರ್ ಬೇಕಾಗಿಲ್ಲ, ಡಾಕ್ಟ್ರ್ ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ಯಾರು ನನಗೆಂದ ಸಾಕಾಗಂದ ಕತೆ ಹೇಳ್ತಾರೋ ಅವ್ರಿಗೆ ನಾ ಮದುವೆ ಮಾಡ್ಕೋತೀನಿ ಅಂದತ್ತು. ಅವಾಗಿಂದ ಎಲ್ಲ ರಾಜ್ಕುಮಾರ್ಗಳು ಬರೋರು, ಕತೆ ಹೇಳೋರು. ಏನ್ರಿ ಈಕಿ ಸಾಕಣ ಅಲ್ಲಿಲ್ಲ ಬಿಡಲಿಲ್ಲ, ಅವ್ರ ಬಳಿ ಇದ್ದಟ್ಟೆಲ್ಲ ಕತೆಗಳು ಮುಗಿಸ್ಕೊಂಡ ಹೋದರು. ಹೀಗೆಲ್ಲ ದಿನನಿತ್ಯ ಇದು ನಡೀತು. ಒಬ್ಬವ ಪಾಪ ಕುರಿಕಾಯವ ಅವ ಒಂದು 8 ಮಂದಿ ಬರೋದು ಹೋಗೋದು ಮಾಡ್ತಾರಲಿ. ಅದಕ್ಕೆ ಅಂದ್ರತ್ತ, ರಾಣಿಗೆ ಅದ ಯಾರು ಸಾಕಾಗಂಗೆ ಕತೆ ಹೇಳ್ತಾರ ಅವರಿಗೆ ಲಗ್ನ ಮಾಡ್ಕೋತೀನಿ ಅಂದಾಳ. ಅದೇನು ದೊಡ್ಡಗದ ಅಂದಿವ, ನಾ ಸಾಕಾಗಂಗೆ ಕತೆ ಹೇಳ್ತೀನಿ ಅಂದ. ಹೊಚ್ಚುಗಟ್ಟಿ ಎಂತಿಂದ ಜ್ಞಾನಿಗಳು ಹೋಗ್ಯಾರ, ನೀ ಏನು ಹೇಳ್ತಿದ್ದಿ? ಇಲ್ಲಿಲ್ಲ, ನಾ ಸಾಕಾಗಂಗೆ ಅಂದ ಕತೆ ಹೇಳಿದ್ರೆ ನಾನು ಮಾಡ್ಕೋತಾಳ. ಅರಮನೆಗೆ ಬಂದತ್ತು, ರಾಜ ಕುಂತಿದ್ದ. ಪ್ರಭೋ, ಇವಳಿಗೆ ಸಾಕಾಗಂಗೆ ಅಂದ ನಾ ಕತೆ ಹೇಳ್ತೀನಿ. ಅಲ್ಲೋ ಎಂತಿಂಥ ಪಂಡಿತರು, ಎಂತಿಂಥ ಜ್ಞಾನಿಗಳು ಬಂದು ಕತೆ ಹೇಳಿದ್ರು, ಯಾರಿಗೂ ಕುಡ್ದು ಸಾಕು ತಗೊಂಡಿಲ್ಲ, ನಿನಗೆ ಹ್ಯಾಂಗೆ ಅಂದ ಸಾಕಂತಾಳ. ಇಲ್ಲ, ನಾ ಸಾಕು ನಂಗೆ ಕತೆ ಹೇಳ್ತೀನಿ. ಒಟ್ಟು ಅವಳ ಸಾಕು ಆಕೆ ಸಾಕು ತಗೊಂಡ್ರೆ ಆಕಿನ ಕೊಟ್ಟು ಮದುವೆ ಮಾಡ್ತಿರಲ್ಲ. ಮಾಡ್ತೀವಿ, ಆಯ್ತು ಬಿಡು, ಚಿಂತೆ ಅಂತಂದು ಹೋದ. ಹೋಗಿ ರಾಣಿ ಎದುರಿಗೆಂದ ಕುಂತು ಬಳಕೆ ಅಂದ ರಾಣಿಗೆ ಅಂದವ, ನೋಡು, ನಾನು ನಿನಗೆಂದ ಕತೆ ಹೇಳ್ತೀನಿ, ನೀ ನನಗೇನು ಅನ್ಬೇಕು? ಹ್ಞೂ ಅನ್ಬೇಕು. ಏನ್ರಿ ಹ್ಞೂ ಅಂದರೆ ನಾನು ಕತೆ ಹೇಳೋಕ್ಕೆ ಇಂಟ್ರೆಸ್ಟ್ ಬರ್ತದೆ. ಆಯ್ತು, ನಾ ಹ್ಞೂ ಅಂತೀನಿ. ಯಾವಾಗಿಂದ ಹ್ಞೂ ಅಂತೀನಿ ಅಂದ ಕೂಡ ಹಂಗಾರೆ ನಾನು ಕತೆ ಹೇಳ್ತೀನಿ ಅಂದ. ಚಲೋ ಮಾಡ್ದೆ. ಹಿಂಗೆ ಖರ್ಚಿಗೆ ಅಂತ ಊರ ಅಂದ್ಲಕ್ಕೆ. ಅದಕ್ಕೆ ಹ್ಞೂ ಅನ್ಬೇಕಲ್ಲ ಮುಂದೆ. ಏನ್ರಿ ಹಿಂಗೆ ಒಂದು ಕಲಬುರಗಿ ಜಿಲ್ಲಾದಾಗ ಅಫ್ಜಲ್ಪುರ ತಾಲೂಕಿನಾಗ ಒಂದು ಖರ್ಚಿಗೆ ಅಂತ ಊರ. ಆ ಊರಾಗಂದ ಊರು ಗೌಡ್ರದಂದ ಹೊಲ ಊರು ಮುಂದೆ ಇತ್ತು. ಆಕೆ ಹೊಲ್ದಾಗ ಇದ್ರಿಂದ ಏನಿತ್ತಂದ್ರೆ, ಏನ್ರಿ ಗೌಡ್ರ ಹೊಲ, ಊರು ಮುಂದೆ ಗೌಡ್ರ ಹೊಲ. ಆ ಗೌಡ್ರ ಹೊಲದಾಗ ಒಂದು ಬುರ್ಲಿ ಮನೆ ಇತ್ತು. ಅಂದ್ಲಕ್ಕೆ. ಆ ಮನೆಯಾಗಿಂದ ಒಂದು ಬುರ್ಲಿ ಬುರ್ರ ಅನ್ನಂಗೆ ಹಾರ್ತು ಅಂದು. ಅಂದು. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು ಅಂದು. ಅಂದು. ಮತ್ತೊಂದು ಬುರ್ಲಿ ಬುರ್ರತ್ ಹಾರ್ತು ಅಂದು. 3 ದಿವಸ ಬರೀ ಬುರ್ರಿ ಅಂದ. ಏನ್ರಿ 3 ದಿವಸ ತಾನೆ ಯಾಕೆ ಅಂದ್ಲು, ಇನ್ನ ಎಟ್ಟವ ಅಂದ್ಲು. ನನಗೇನು ಗೊತ್ತಾ ಅಂದವ, ನನಗೇನು ಗೊತ್ತಾ, ನೀ ಹ್ಞೂ ಅನ್ನು ಕಡಿ, ನೀ ಹ್ಞೂ ಅನ್ನು. ಮತ್ತೊಂದು ಬರಲಿ ಬುರ್ರತ್ತು, ಮತ್ತೊಂದು ಬರಲಿ ಬುರ್ರತ್ತು, ಮತ್ತೊಂದು ಬರಲಿ ಬುರ್ರತ್ತು. ಇವು ಹೇಳ್ತೇನೆ ಬುರ್ರ ಅನ್ನೋದ್ರಾಗೆ 4ನೇ ದಿವಸ ಸಾಕು ಯಪ್ಪ ಅಂದ್ಲತ್ತು. ಮತ್ತು ಎಟ್ಟರೆ ಅನ್ನಬೇಕಾಗಿ ಬುರ್ರ ನನಗೆ ಸಾಕು ಅದಕ್ಕೆ ಹಂಗೆ ಮಾಡ್ಕೊಲ್ಲಗ್ಣ ಅನ್ನತ್ತು. ಹಂಗೆ ಕತೆ ಹೇಳೋರಿಗೇನು ಹ್ಞೂ ಅಂದರೆ ಚಂದ ಇಂಟ್ರೆಸ್ಟ್ ಇರ್ತದ. ಇಲ್ಲಿ ಕೃಷ್ಣ ಕತೆ ಹೇಳಕತ್ತಾನೆ. ಹಿಂದೆಂದ ರಥದೊಳಗಿಂದ ಯಾರು ಕುಂತಾರ? ತಂಗಿ ಆಗಿರ್ತಕ್ಕಂಥ ಸುಭದ್ರೆ ಕುಂತಾಳೆ. ಯಾವಾಗಿಂದ ಕತೆ ಹೇಳಕತ್ತಿದ್ದ ಚಕ್ರವ್ಯೂಹನ ಹೆಂಗೆ ಪ್ರವೇಶ ಮಾಡ್ಬೇಕಂತ ತಿಳ್ಕೊಂಡಂದು ಹಿಂದೆ ಕೂತ್ಕೊಂಡಿರ್ತಕ್ಕಂಥ ಸುಭದ್ರೆ ಹ್ಞೂ